ಡೊನಾಲ್ಡ್ ಟ್ರಂಪ್ ಆತಂಕಗೊಂಡಿರುವಂತಹದ್ದು ಮತ್ತೊಂದು ವಿಚಾರ ಅಂತಂದ್ರೆ ಬ್ರಿಕ್ಸ್ ರಾಷ್ಟ್ರಗಳೆಲ್ಲ ಡಿ ಡಾಲರೈಸೇಷನ್ ಕಡೆಗೆ ಹೋಗ್ಬಿಟ್ರೆ ಏನಿದು ಡಿ ಡಾಲರೈಸೇಷನ್ ಅಂದ್ರೆ ಬ್ರಿಟನ್ ಪೌಂಡ್ ಸ್ಟರ್ಲಿಂಗ್ ಇದೆಯಲ್ಲ ಅದನ್ನೇ ಎಲ್ಲಾ ರಾಷ್ಟ್ರಗಳು ತಮ್ಮ ವ್ಯಾಪಾರಕ್ಕೆ ಉಪಯೋಗಿಸ್ತಾ ಇದ್ವು. ವರ್ಲ್ಡ್ ಎಕಾನಮಿ ಅಂದ್ರೆ ಡಾನ್ಸ್ ಆಫ್ ದ ಡಾಲರ್ ಅಂತ ಹೇಳೋದು. ಪೌಂಡ್ ಸ್ಟರ್ಲಿಂಗ್ ಸ್ಥಾನವನ್ನ ಅಮೆರಿಕದ ಡಾಲರ್ ಕಿತ್ಕೋತು. ಫಾರಿನ್ ಎಕ್ಸ್ಚೇಂಜ್ ಅನ್ನ ರಿಸರ್ವ್ ಅನ್ನ ಅವು ಕೌಂಟ್ ಮಾಡೋದು ಡಾಲರ್ಗಳಲ್ಲಿ. ಯಾವ ಮಟ್ಟದಲ್ಲಿ ಪ್ರಪಂಚದ ಇಕಾನಮಿಯನ್ನ ಡಾಲರ್ ಕಂಟ್ರೋಲ್ ಮಾಡ್ತಾ ಇದೆ ಅಂತ ನೀವು ನೋಡಿ. ಸೌದಿ ಅರೇಬಿಯಾ ಯಾವುದೇ ದೇಶಕ್ಕೆ ತನ್ನ ಪೆಟ್ರೋಲ್ ಅನ್ನ ಮಾರಿದ್ರು ಅದರ ಡಾಲರ್ನಲ್ಲೇ ಮಾರಬೇಕು. ನಮ್ಮ ಆದಾಯವನ್ನ ಡಾಲರ್ ರೂಪದಲ್ಲಿ ಸಂಗ್ರಹ ಮಾಡಿ ಇಟ್ರೆ ಏನ್ ಅಪಾಯ ಆಗ್ತದೆ ಅಂತ ರಷ್ಯಾಗೆ ಗೊತ್ತಾಯ್ತು. ನಾವು ನೋಡಿದ್ವಿ, ರಷ್ಯಾಗೆ ಗೊತ್ತಾಯ್ತು. ಬ್ರಿಕ್ಸ್ ಕರೆನ್ಸಿನಲ್ಲೇ ಮಾಡ್ತು ಅಂತ ಹೇಳಿದ್ರೆ ಆಗ ಡಾಲರ್ ಮೇಲೆ ಡಿಪೆಂಡೆನ್ಸಿ ಕಡಿಮೆ ಆಗ್ತದೆ. ಅಷ್ಟು ಮಟ್ಟಕ್ಕೆ ಅಮೆರಿಕದ ಕರೆನ್ಸಿ ದೂರ ಹೋಗ್ಬೇಕಾಗ್ತದೆ. ಇನ್ನೊಂದು ವಿಚಾರ ನಾನು ನಿಮಗೆ ಕೇಳಬೇಕು ಅಂತಿರುವಂಥದ್ದು, ಡೊನಾಲ್ಡ್ ಟ್ರಂಪು ಆತಂಕಗೊಂಡಿರುವಂಥದ್ದು ಮತ್ತೊಂದು ವಿಚಾರ ಅಂತಂದರೆ ಈ ಡಿ ಡಾಲರೈಸೇಷನ್ ಒಂದು ಈ ವಿಚಾರದಲ್ಲಿ. ಸೊ ಈ ಡಿ ಡಾಲರೈಸೇಷನ್ ಆದರೆ ಅಮೆರಿಕಾದ ಆ ಒಂದು ಶಕ್ತಿ ಏನಿದೆ, ಮೂಲ ಶಕ್ತಿ, ಅದು ಅದಕ್ಕೆ ಎಲ್ಲಿ ಒಂದು ಹೊಡೆತ ಬರುತ್ತೋ ಅನ್ನುವಂಥ ವಿಚಾರದಲ್ಲಿ ಟ್ರಂಪ್ ಆತಂಕಗೊಂಡಿದ್ದಾರೆ. ಬ್ರಿಕ್ಸ್ ರಾಷ್ಟ್ರಗಳೆಲ್ಲ ಡಿ ಡಾಲರೈಸೇಷನ್ ಕಡೆಗೆ ಹೋಗ್ಬಿಟ್ರೆ ಮುಂದಿನ ದಿನಗಳಲ್ಲಿ ಅಮೆರಿಕಾದ ಕಥೆ ಏನು ಅನ್ನುವಂಥದ್ದಕ್ಕೆ ಟ್ರಂಪ್ ಹೆಚ್ಚು ಆತಂಕಗೊಂಡಿದ್ದಾರೆ ಅನ್ನುವಂಥ ಒಂದಷ್ಟು ಚರ್ಚೆಗಳಾಗ್ತಾ ಇವೆ. ಏನಿದು ಡಿ ಡಾಲರೈಸೇಷನ್ ಅಂದರೆ ನಮ್ಮ ವೀಕ್ಷಕರಿಗೆ ಅರ್ಥವಾಗುವ ರೀತಿಯಲ್ಲಿ ನೀವು ಹೇಳೋದಾದರೆ ವಾಟ್ ಈಸ್ ದಿಸ್ ಡಿ ಡಾಲರೈಸೇಷನ್ ಅಂದರೆ? ಆಕ್ಚುಲಿ ಅದು ಮೊದಲು ಡಾಲರೈಸೇಷನ್ ಬಗ್ಗೆ ಹೇಳೋಣ. ಇನ್ಫ್ಯಾಕ್ಟ್ ಹಿಂದೆ 1945ಗೂ ಮೊದಲು, ಮುಖ್ಯವಾಗಿ 1918ಗೂ ಮೊದಲು ಯಾವುದೇ ದೇಶ ಇನ್ನೊಂದು ದೇಶದಿಂದ ಏನಾದರೂ ಆಮದು ಮಾಡ್ಕೋಬೇಕಾದ್ರೆ ದೂರ ದೇಶದಿಂದ ತನ್ನದೇ ಕರೆನ್ಸಿಯನ್ನ ಕೊಟ್ಟರೆ ಆಗ್ತಾ ಇರಲಿಲ್ಲ. ಬ್ರಿಟನ್ ಪೌಂಡ್ ಸ್ಟರ್ಲಿಂಗ್ ಅನ್ನ ಕೊಡಬೇಕಾಗ್ತಾ ಇತ್ತು. ಅಂದ್ರೆ ನಾವು ಆಕ್ಚುಲಿ ಅಂದ್ರೆ ನಮ್ಮ ಲೋಕಲ್ ಕರೆನ್ಸಿಗಳಿಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಲೆ ಇರಲಿಲ್ಲ. ಯಾಕಂದ್ರೆ ಬ್ರಿಟನ್ ಅತಿ ದೊಡ್ಡ ಸಾಮ್ರಾಜ್ಯ ಆಗಿರೋದ್ರಿಂದ, ಆಗಿನ ಅತಿ ದೊಡ್ಡ ಇಕಾನಮಿ ಆಗಿದ್ದರಿಂದ ಬ್ರಿಟನ್ ಪೌಂಡ್ ಸ್ಟರ್ಲಿಂಗ್ ಇದೆಯಲ್ಲ ಅದನ್ನೇ ಎಲ್ಲಾ ರಾಷ್ಟ್ರಗಳು ತಮ್ಮ ವ್ಯಾಪಾರಕ್ಕೆ ಉಪಯೋಗಿಸ್ತಾ ಇದ್ವು. ಅದಕ್ಕೆ ಬೆಲೆ ಇದೆ. ಯಾಕಂದ್ರೆ ಅದು ಈಗ ನಮ್ಮ ರುಪಿ ಆಗ್ಲಿ, ಪಾಕಿಸ್ತಾನಿ ರುಪಿ ಆಗ್ಲಿ, ದಿನ ಸಣ್ಣ ಪುಟ್ಟ ಕುಸಿತ ಏರಿಕೆ ಕಾಣ್ತಾನೆ ಇದೆಯಲ್ಲ, ಹಂಗ ಆಗ್ತಾ ಇರಲಿಲ್ಲ ಪೌಂಡ್ ಸ್ಟರ್ಲಿಂಗ್. ಆ ಕಾರಣಕ್ಕಾಗಿ ಪೌಂಡ್ ಸ್ಟರ್ಲಿಂಗ್ ಅಲ್ಲೇ ವ್ಯಾಪಾರ ನಡೀತಾ ಇತ್ತು. ಸೆಕೆಂಡ್ ವರ್ಲ್ಡ್ ವಾರ್ನಲ್ಲಿ ಬ್ರಿಟನ್ ಸೋತು ಸುಣ್ಣವಾದ ನಂತರ ಪೌಂಡ್ ಸ್ಟರ್ಲಿಂಗ್ ಸ್ಥಾನವನ್ನ ಅಮೆರಿಕದ ಡಾಲರ್ ಕಿತ್ಕೋತು. ಆಯ್ತಾ? ಅಂದ್ರೆ ಎಲ್ಲ ದೇಶಗಳು ಅಮೆರಿಕದ ಡಾಲರ್ ಅನ್ನ ಉಪಯೋಗಿಸಿ ತಮ್ಮ ಅಂತಾರಾಷ್ಟ್ರೀಯ ವ್ಯಾಪಾರವನ್ನ ಮಾಡೋದಕ್ಕೆ ಶುರು ಮಾಡಿದ್ವು. ಹಾಗಾಗಿ ಏನಾಗಿದೆ, ಯಾವ ದೇಶದ ತರ ಅಮೆರಿಕದ ಡಾಲರ್ ಇದೆಯೋ, ಅಂದ್ರೆ ಅಮೆರಿಕಾಗೆ ಜಾಸ್ತಿ ರಫ್ತು ಮಾಡಿ ಡಾಲರ್ಗಳನ್ನ ಸಂಪಾದನೆ ಮಾಡಿಕೊಂಡ್ರೆ ಆ ಡಾಲರ್ಗಳನ್ನ ನಾವು ಈ ಜಪಾನ್ಗೂ ಕೊಟ್ಟು ಅಲ್ಲಿಂದನೂ ತಗೋಬಹುದು, ಅಥವಾ ಇನ್ನೊಂದು ದೇಶಕ್ಕೆ ಕೊಟ್ಟು ತಗೋಬಹುದು. ಈಗ ಡಾಲರ್ ಸಂಗ್ರಹಣೆ ಬಹಳ ಮುಖ್ಯ ಆಗೋಯ್ತು. ಹೀಗಾಗಿ ಎಲ್ಲ ದೇಶಗಳಿಗೂ ಫಾರಿನ್ ಎಕ್ಸ್ಚೇಂಜ್ ಅನ್ನ ರಿಸರ್ವ್ ಅನ್ನ ಅವು ಕೌಂಟ್ ಮಾಡೋದು ಡಾಲರ್ಗಳಲ್ಲೇ. ಈಗ ನಾವು ಸಹ ನಮ್ಮ ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ ನಮ್ದು ಎಷ್ಟು 700 ಮಿಲಿಯನ್ ಡಾಲರ್ಗಳ ಹತ್ತಿರ ಬರ್ತಾ ಇದೆ. ನಾವು ಡಾಲರ್ಗಳಲ್ಲಿ ಅದನ್ನ ಹೇಳೋದು, ರುಪಿಗಳಲ್ಲಿ ಹೇಳೋದಿಲ್ಲ. ಅದನ್ನ ನಾವು ಇಟ್ಟಿರೋದು ಡಾಲರ್ಗಳಲ್ಲಿ. ಚೈನಾ ಸಹ $3 ಟ್ರಿಲಿಯನ್ ಫಾರಿನ್ ಎಕ್ಸ್ಚೇಂಜ್ ಅನ್ನ ಸಂಗ್ರಹ ಮಾಡಿ ಇಟ್ಕೊಂಡಿದೆ. ಅದು ಅದನ್ನ ಲೆಕ್ಕ ಹಾಕೋದು ಡಾಲರ್ಗಳಲ್ಲೇ, ತನ್ನ ಯುವಾನ್ಗಳಲ್ಲ, ರೂಬಲ್. ರಷ್ಯಾದ್ದು ಸಹ ಅದು ಡಾಲರ್ಗಳಲ್ಲಿ ಸಂಗ್ರಹ ಮಾಡಿಟ್ಟು ಆಯ್ತು. ಆ 300 ಮಿಲಿಯನ್ ಡಾಲರ್ಗಳನ್ನ ಯುರೋಪಿಯನ್ ಕಂಟ್ರೀಸ್ ರಷ್ಯಾಗೆ ಕೊಡ್ಲೇ ಇಲ್ಲ. ಯಾಕಂದ್ರೆ ಯುಕ್ರೇನ್ ಮೇಲೆ ಯುದ್ಧ ಮಾಡ್ತಾ ಇದೆಯಾ. ಹೀಗಾಗಿ ಆ $300 ಮಿಲಿಯನ್ ನಮ್ಮಲ್ಲಿ ಏನೇನು ಇಟ್ಟಿದೆಯೋ ಅದನ್ನ ತಗೊಂಡೋಗಿ ನಾವು ಯುಕ್ರೇನ್ಗೆ ಕೊಡ್ತೀವಿ ಅಂತ ಹೇಳ್ಬಿಡ್ತು. ಅಂದ್ರೆ ಯಾವ ಮಟ್ಟದಲ್ಲಿ ಪ್ರಪಂಚದ ಇಕಾನಮಿಯನ್ನ ಡಾಲರ್ ಕಂಟ್ರೋಲ್ ಮಾಡ್ತಾ ಇದೆ ಅಂತ ನೀವು ನೋಡಿ. ಆಯ್ತಾ? ಅದಕ್ಕೆ ವರ್ಲ್ಡ್ ಎಕಾನಮಿ ಅಂದ್ರೆ ಡಾನ್ಸ್ ಆಫ್ ದ ಡಾಲರ್ ಅಂತ ಹೇಳೋದು. ಆಯ್ತಾ? ಈ ಬಂದ್ಬಿಟ್ಟಿದೆ. ಅದು ಇನ್ನೂ ದೊಡ್ಡದಾಗದ್ದು 1973ನಲ್ಲಿ ಸೌದಿ ಅರೇಬಿಯಾ ಜೊತೆಯಲ್ಲಿ ಅಮೆರಿಕ ಮಾಡ್ಕೊಂಡಂತ ಒಂದು ಒಪ್ಪಂದ. ಆ ಪ್ರಕಾರ ಸೌದಿ ಅರೇಬಿಯಾ ಯಾವುದೇ ದೇಶಕ್ಕೆ ತನ್ನ ಪೆಟ್ರೋಲ್ ಅನ್ನ ಮಾರಿದ್ರು ಅದರ ಡಾಲರ್ನಲ್ಲೇ ಮಾರಬೇಕು. ಅಂದ್ರೆ ಸೌದಿ ಅರೇಬಿಯಾದ ಪೆಟ್ರೋಲ್ ಅನ್ನ ಯಾವುದೇ ದೇಶ ಕೊಂಡ್ಕೊಂಡ್ರು ಸೌದಿ ಅರೇಬಿಯಾಗೆ ಡಾಲರ್ ಅನ್ನೇ ಕೊಡಬೇಕು. ತನ್ನ ಲೋಕಲ್ ಕರೆನ್ಸಿ ಕೊಟ್ಟರೆ ಆಗೋದಿಲ್ಲ. ಈಗ ಇಂಡಿಯಾ ರೂಪಾಯಿ ಕೊಟ್ಟು ಸೌದಿ ಇದನ್ನ ಇಂಪೋರ್ಟ್ ಮಾಡೋಕ್ಕಾಗಲ್ಲ.
ಅದು ತನ್ನ ಒಂದು ಡಾಲರ್ನೇ ಕೊಡಬೇಕು. ಹೀಗಾಗಿ ಸೌದಿ ಅರೇಬಿಯಾಗೆ ಹೆಚ್ಚು ಡಾಲರ್ಗಳನ್ನ ಎಂಥದ್ದು ಸಂಗ್ರಹ ಆಗಬೇಕು. ಅಂದ್ರೆ ಏನಾಗಿದೆ, ಅಮೆರಿಕ ಸಹ ಪ್ರಾರಂಭದಲ್ಲಿ ಸೌದಿ ಅರೇಬಿಯಾಗೂ ತುಂಬಾ ಕೆಲವು ಡಾಲರ್ಗಳನ್ನ ಕೊಡ್ತು. ಮತ್ತೆ ಆಕ್ಚುಲಿ ಬೇರೆ ಬೇರೆ ಕಡೆಯಿಂದ ಬೇರೆ ಬೇರೆ ದೇಶಗಳು ಡಾಲರ್ನ ಸಾಲವಾಗಿ ಕೊಟ್ಟು ಅವು ಸೌದಿ ಅರೇಬಿಯಾದ ಒಂದು ಆಯಿಲ್ ಅನ್ನು ಇಂಪೋರ್ಟ್ ಮಾಡೋದಕ್ಕೆ ಡಾಲರ್ನ ಬಳಸೋದಕ್ಕೆ ಆಗ ಇಂಪೋರ್ಟ್ ಮಾಡ್ಕೊಂಡು ತಮ್ಮ ಇಕಾನಮಿಯನ್ನ ಅಭಿವೃದ್ಧಿ ಮಾಡಿಕೊಂಡು ಅಮೆರಿಕನ್ ತಗೊಂಡಿದ್ದ ಡಾಲರ್ಗಳ ಸಾಲವನ್ನು ತೀರಿಸೋದಕ್ಕೆ ಹಂಗ ಹಲವಾರು ವ್ಯವಸ್ಥೆಗಳನ್ನ ಅಮೆರಿಕ ಮಾಡಿಕೊಡ್ತು. ಅಂದ್ರೆ ಏನಾಗೋದು ಅಂದ್ರೆ ಆಗ ಸೃಷ್ಟಿಯಾದದ್ದೇ ಪೆಟ್ರೋ ಡಾಲರ್. ಅಂದ್ರೆ ಪೆಟ್ರೋಲಿಯಂ ವ್ಯಾಪಾರ ಡಾಲರ್ನಲ್ಲೇ ನಡಿಬೇಕು. ಅಂದ್ರೆ ಅತಿ ದೊಡ್ಡ ಪ್ರಪಂಚದಲ್ಲಿ ದೊಡ್ಡದಾಗಿ ನಡೆಯೋ ವ್ಯಾಪಾರ ಯಾವುದು? ಪೆಟ್ರೋಲಿಯಂ ವ್ಯಾಪಾರ. ಆಯ್ತಾ? ಅದನ್ನೇ ಡಾಲರ್ ಕಬಳಿಸ್ಕೊಂಡ್ರೆ ಅಂದ್ರೆ ಪ್ರಪಂಚದಲ್ಲಿ ಮುಖ್ಯವಾಗಿ ಪ್ರಪಂಚದ 90% ಹೆಚ್ಚು ಇಕಾನಮಿನ ಇದು ಮಾಡೋದು ಡಾಲರೇ ಅಂತ ಆಗೋಯ್ತು. ಇದು ಡಾಲರೈಸೇಷನ್. ಆಯ್ತಾ? ಆಮೇಲೆ ಏನಾಯ್ತು ಆಕ್ಚುಲಿ, ಈಗ ನಾನು ಹೇಳಿದ್ನಲ್ಲ, ಮೆನ್ಷನ್ ಮಾಡಿದ್ನಲ್ಲ, ಯುರೋಪಿಯನ್ ಕಂಟ್ರೀಸ್ ಅಲ್ಲಿ ರಷ್ಯಾ $300 ಮಿಲಿಯನ್ ಇಟ್ಟಿತ್ತು. ಆದ್ರೆ ಏನಾಯ್ತು, ಯುಕ್ರೇನ್ ಯುದ್ಧ ಶುರು ಕೂಡಲೇ ಆ ದೇಶಗಳು ಅದನ್ನ ಫ್ರೀಸ್ ಮಾಡಿಬಿಟ್ರು, ನೀನು ಕೊಡೋದಿಲ್ಲ ಅಂತ ಹೇಳಿದ್ರು. ಅಂದ್ರೆ ಡಾಲರನ್ನೇ ಇಟ್ಕೊಂಡ್ರೆ ಅಥವಾ ನಮ್ಮ ಆದಾಯವನ್ನ ಡಾಲರ್ ರೂಪದಲ್ಲಿ ಸಂಗ್ರಹ ಮಾಡಿ ಇಟ್ರೆ ಏನ್ ಅಪಾಯ ಆಗ್ತದೆ ಅಂತ ರಷ್ಯಾಗೆ ಗೊತ್ತಾಯ್ತು. ನಾವು ನೋಡಿದ್ವಿ, ರಷ್ಯಾಗೆ ಗೊತ್ತಾಯ್ತು. ಹೀಗಾಗಿ ಏನಾಗಿದೆ, ಬ್ರಿಕ್ಸ್ ಕರೆನ್ಸಿ ಅನ್ನೋ ಒಂದು ಮಾತು ಬಂತು ಚೈನಾದ ಕಡೆಯಿಂದ. ಆಯ್ತಾ? ಹಾಗೇನಾಗಿದೆ, ನಾವು ಈ ಬ್ರಿಕ್ಸ್ ಕಂಟ್ರೀಸ್ ಇವೆಯಲ್ಲ, ಮೊದಲು 5 ಇದ್ವು, ಈಗ 10 ಆಗಿವೆ. ನಮ್ಮದೇ ಒಂದು ಕರೆನ್ಸಿ ಮಾಡಿಕೊಂಡು, ಅಂದ್ರೆ ಇಂಡಿಯಾ, ರಷ್ಯಾ, ಬ್ರೆಜಿಲ್, ಸೌತ್ ಆಫ್ರಿಕಾ ಇವೆಲ್ಲವು, ಅಂದ್ರೆ ಇಷ್ಟೂ ದೇಶಗಳು G20 ನಲ್ಲೇ ಬರ್ತವೆ ಈ ದೇಶಗಳೆಲ್ಲ. ಇವು ಅದ್ರ ಜೊತೆ ಮೊನ್ನೆ ಇನ್ನು ಇರಾನ್, ಇಥಿಯೋಪಿಯಾ, UAE ಅವೆಲ್ಲವೂ ಸೇರ್ಕೊಂಡಿವೆ, ಈಜಿಪ್ಟ್ ಅವೆಲ್ಲ 10 ದೇಶಗಳಾಗಿವೆ. ಇವೆಲ್ಲ ತಮ್ಮದೇ ಕರೆನ್ಸಿಯನ್ನ ಮಾಡಿಕೊಂಡ್ರೆ ಅದು ನಮ್ಮ ವ್ಯವಹಾರವನ್ನ ಬ್ರಿಕ್ಸ್ ಕರೆನ್ಸಿನಲ್ಲೇ ಮಾಡ್ತು ಅಂತ ಹೇಳಿದ್ರೆ ಆಗ ಡಾಲರ್ ಮೇಲೆ ಡಿಪೆಂಡೆನ್ಸಿ ಕಡಿಮೆ ಆಗ್ತದೆ. ಆಗ ಅಷ್ಟು ಮಟ್ಟಿಗೆ ಅಮೆರಿಕಾದ ಡಾಲರ್ದು ವ್ಯಾಲ್ಯೂ ಕಡಿಮೆ ಆಗ್ತದೆ ಅಂತ ಒಂದು ಐಡಿಯಾ ಬಂತು. ಅದನ್ನೇ ಡಿ-ಡಾಲರೈಸೇಷನ್ ಅಂತ ಅನ್ನೋದು. ಅದಕ್ಕೆ ಟ್ರಂಪ್ ಇದ್ರ ಬಗ್ಗೆ ಬಹಳ ಸೆನ್ಸಿಟಿವ್. ಅಂದ್ರೆ ಇನ್ಫ್ಯಾಕ್ಟ್ ನಿಜವಾಗ್ಲೂ ಬ್ರಿಕ್ಸ್ ಕರೆನ್ಸಿ ಬಂದು ಬಿಟ್ರೆ ಅಮೆರಿಕನ್ ಡಾಲರ್ಗೆ ಆ ಮಟ್ಟಕ್ಕೆ ಹೊಡೆತ ಬೀಳುತ್ತದೆ. ಅಂದ್ರೆ ಒಂದು 10 ದೇಶಗಳು ಅಮೆರಿಕನ್ ಡಾಲರ್ನ ಪಕ್ಕಕ್ಕಿಟ್ಟು ತಮ್ಮ ನಡುವಿನ ವ್ಯಾಪಾರವನ್ನ ತಮ್ಮ ಕರೆನ್ಸಿನಲ್ಲೇ ಮಾಡ್ಕೊಂಡ್ರೆ, ಅಥವಾ ಬ್ರಿಕ್ಸ್ ಕರೆನ್ಸಿಯಲ್ಲಿ ಮಾಡಿದ್ರೆ ಅಷ್ಟು ಮಟ್ಟಕ್ಕೆ ಅಮೆರಿಕದ ಕರೆನ್ಸಿ ದೂರ ಹೋಗ್ಬೇಕಾಗ್ತದೆ. ಅಮೆರಿಕದ ಅಧ್ಯಕ್ಷರಾಗಿ ಆತ ಅಧ್ಯಕ್ಷ ಆಗಿರೋದೇ ಅಮೆರಿಕದ ಹಿತಾಸಕ್ತಿಗಳನ್ನ ಕಾಪಾಡೋದಕ್ಕೆ. ಹೀಗಾಗಿ ಅವರು ಬಹಳ ಆಕ್ಚುಲಿ ಅದನ್ನ ಬಹಳ ಹೆದರಿ ಬಿಟ್ಟದ್ದು ಆಕ್ಚುಲಿ ಸಹಜವೇ ಅದು. ಆಯ್ತಾ? ಹೆದರಿ ಬಿಟ್ಟದ್ದು ಅದು ಸಹಜ. ಅದಕ್ಕಾಗಿ ಏನಾಗಿದೆ, ಮೊನ್ನೆ ಬ್ರಿಕ್ಸ್ ಮೀಟಿಂಗ್ ಎಲ್ಲ ಆದಾಗ್ಲೂ ಸಹ ಅವ್ರು ಆಕ್ಚುಲಿ ಅದ್ರ ಬಗ್ಗೆ ದೊಡ್ಡದಾಗಿ ಮಾತಾಡಿದ್ರು. ನಾನು ಬ್ರಿಕ್ಸ್ ಮೇಲೆ 100% ಟ್ಯಾರಿಫ್ ಹಾಕ್ತೀನಿ ಕರೆನ್ಸಿ ಏನಾದ್ರು ಮಾಡಿದ್ರೆ ಅಂತ ಹೇಳಿದ್ರು. ಆದ್ರೆ ಭಾರತ ಅದರ ವಿದೇಶ ಮಂತ್ರಿ ಒಂದಕ್ಕಿಂತ ಹೆಚ್ಚು ಬಾರಿ ಹೇಳಿದ್ದಾರೆ ಬ್ರಿಕ್ಸ್ ಕರೆನ್ಸಿ ಮಾಡೋ ಉದ್ದೇಶ ನಮಗಿಲ್ಲ ಅಂತ. ರಷ್ಯಾ ಸಹ ಹೇಳಿದೆ ಬ್ರಿಕ್ಸ್ ಕರೆನ್ಸಿ ಪ್ಲಾನ್ ಸದ್ಯಕ್ಕಿಲ್ಲ ಅಂತ. ಯಾಕೆ ಪ್ಲಾನ್ ಇಲ್ಲ? ಆಕ್ಚುಲಿ ಬ್ರಿಕ್ಸ್ ದೇಶಗಳಲ್ಲಿ ಅತಿ ದೊಡ್ಡ ಇಕಾನಮಿ ಅಂದ್ರೆ ಚೈನೀಸ್ ಎಕಾನಮಿ, $18 ಟ್ರಿಲಿಯನ್ ಆನ್ಯುವಲ್ GDP. ಅದಕ್ಕೆ ಹೋಲಿಸಿದ್ರೆ ನಮ್ಮದು 4.1. ಎಷ್ಟು ಕಡಿಮೆ ಇದೆ ನೀವೇ ನೋಡಿ. ರಷ್ಯಾದ್ದು ಇನ್ನೂ ಕಡಿಮೆ ಇದೆ, ಒಂದು 3 ಇರ್ಬೋದ ಏನೋ. ಆಯ್ತಾ? ಅರೌಂಡ್ 3. ಓಕೆ, ಹೀಗೆ ಇವನ್ ರಷ್ಯಾದ 6 ಪಟ್ಟು ದೊಡ್ಡದಾಗಿದೆ ಚೈನೀಸ್ ಇಕಾನಮಿ, ಅದು GDP. ಹಾಗೇನಾಗಿದೆ, ಬ್ರಿಕ್ಸ್ ಕರೆನ್ಸಿ ಆಗಿಬಿಟ್ರೆ ಏನಾಗುತ್ತೆ ಅವಾಗ? ಚೈನಾ ತನ್ನ ಕರೆನ್ಸಿಯನ್ನೇ ಬ್ರಿಕ್ಸ್ ಕರೆನ್ಸಿಯಾಗಿ ಬದಲಾಯಿಸಬಹುದು, ಅಥವಾ ಬ್ರಿಕ್ಸ್ ಅಂತ ಹೊಸ ಹೆಸರಿಟ್ಟು ಸಹ ತನ್ನ ಯುವಾನ್ದ ಹೊಸ ರೂಪ ಆಗ್ಬೋದು. ಆಗ ಏನಾಗಿದೆ, ಅಮೆರಿಕಾದ ಹಿಡಿತದಲ್ಲಿ ಸಿಕ್ಕೊಂಡಿದ್ದ ನಾವು ಚೈನೀಸ್ ಹಿಡಿತದಲ್ಲಿ ಸಿಕ್ಕಾಕೋಬೇಕಾಗ್ತದೆ. ಅಮೆರಿಕ ಜೊತೆ ಆರ್ಗ್ಯೂ ಮಾಡಬಹುದು, ಏನಾದ್ರೂ ಮಾಡಬಹುದು, ಆರ್ಗ್ಯೂ ಮಾಡಬಹುದು. ಆಯ್ತಾ? ಅದು ಆಕ್ಚುಲಿ ಹೇಗಾದ್ರೂ ಏನಾದ್ರೂ ಒಂದು ಮಾತುಕತೆ ನಡೆಸಬಹುದು. ಚೈನಾದ ಒಂದು ಇಕ್ಕಳಕ್ಕೆ ಸಿಕ್ಕಾಕೊಂಡ್ರೆ ನಾವು ಬದುಕೋದಕ್ಕಾಗ್ತದ? ಆ ಬೆಲ್ಟ್ ಅಂಡ್ ರೋಡ್ ಇನಿಷಿಯೇಟಿವ್ ಅದನ್ನೇ ನೋಡಿ, ಚೈನಾ ಬೇರೆ ಬೇರೆ ದೇಶಗಳಲ್ಲಿ ಏನೇನು ಮಾಡ್ತು ಅಂತ, ಅದನ್ನೇ ನಮ್ಮ ಮೇಲೆ ಮಾಡೋದಕ್ಕೆ ಹೊರಟ್ರೇನು? ಈ ಭಯ ರಷ್ಯಾಗೂ ಇದೆ, ಇಂಡಿಯಾಗೂ ಇದೆ. ಈ ಕಾರಣಕ್ಕಾಗಿ ಮುಖ್ಯವಾಗಿ ಈ ದೇಶಗಳು, ಇವನ್ ಬ್ರೆಜಿಲ್ ಸಹ ಬ್ರಿಕ್ಸ್ ಕರೆನ್ಸಿಗೆ ತಯಾರಾಗಿಲ್ಲ. ಆದ್ರೆ ಅದೊಂಥರ ಟ್ರಂಪ್ ಅನ್ನೋ ಹೋರಿಗೆ ಈ ಬ್ರಿಕ್ಸ್ ಕರೆನ್ಸಿ ಅನ್ನೋದು ಒಂದು ರೆಡ್ ಫ್ಲಾಗ್ ತರ. ಆಯ್ತಾ? ಹೀಗಾಗಿ ಬ್ರಿಕ್ಸ್ ಕರೆನ್ಸಿ ಬರೋದಿಲ್ಲ.
ಆ ಟ್ರಂಪ್ ಅವರ ಒಂದು ಅದರ ಈಸ್ ವೆರಿ ಸೆನ್ಸಿಟಿವ್ ಟು ದಟ್. ಆದ್ರೆ ಆಕ್ಚುಲಿ ಅವರ ಒಂದು ಆತಂಕ ಸರಿ ಅಲ್ಲ ಅನ್ನೋದನ್ನ ಭಾರತ, ರಷ್ಯಾ ಎರಡೂ ದೇಶಗಳು ಒಂದಕ್ಕಿಂತ ಹೆಚ್ಚು ಬಾರಿ ಸ್ಪಷ್ಟಪಡಿಸಿವೆ. ಮತ್ತೆ ಆಕ್ಚುಲಿ ಉಳಿದ ದೇಶಗಳು ಲೆಕ್ಕಕ್ಕಿಲ್ಲ. ಸೌತ್ ಆಫ್ರಿಕಾ, ಇರಾನ್, ಈಜಿಪ್ಟ್ ಹೇಳಿದ್ರೇನು ಬಿಟ್ರೇನು ಅವುಗಳು ಏನಕ್ಕೂ ಲೆಕ್ಕ ಇಲ್ಲ. ಹೀಗಾಗಿ ಬ್ರಿಕ್ಸ್ ಕರೆನ್ಸಿ ಇದೆಯಲ್ಲ, ಆ ಬಗ್ಗೆ ಟ್ರಂಪ್ಗೆ ಆತಂಕ ಇಲ್ಲ. ಇದ್ರೆ ಅದು ಈಗಾಗಲೇ ಹೋಗ್ತಾ ಇದೆ ಅಂತ ನಾವು ತಿಳ್ಕೊಬಹುದು. ಹೀಗಾಗಿ ಇದು ಅಂತ ಒಂದು ದೊಡ್ಡ ವಿಷಯ ಅಲ್ಲ. ಮತ್ತೆ ಬ್ರಿಕ್ಸ್ ಕರೆನ್ಸಿ ಬರೋದು ಇಲ್ಲ ಸದ್ಯಕ್ಕೆ. ಮತ್ತೆ ಡಾಲರ್ ಇಂದ ನಾವು ಡಿ-ಡಾಲರೈಸೇಷನ್ ಮಾಡೋದಕ್ಕೆ ಆಗೋದೂ ಇಲ್ಲ ನಾವು. ಓಕೆ, ಪ್ರೇಮ್ ಶೇಖರ್ ಅವರೇ, ಒಟ್ಟಾರೆಯಾಗಿ ವರ್ಲ್ಡ್ ಟ್ರೇಡಿಂದ ಹಿಡಿದು ಡಿ-ಡಾಲರೈಸೇಷನ್ವರೆಗೆ ಸವಿರವಾಗಿ ನಮ್ಮ ವೀಕ್ಷಕರಿಗೆ ಸಂಪೂರ್ಣವಾದ ಮಾಹಿತಿಯನ್ನು ಕೊಟ್ಟಿದ್ದೀರಿ. ಮುಂದಿನ ದಿನಗಳಲ್ಲಿ ಈ ವಾಣಿಜ್ಯ ಒಪ್ಪಂದಗಳ ಒಂದು ಇಂಪ್ಯಾಕ್ಟ್ ಯಾವ ರೀತಿ ಆಗುತ್ತೆ ಅನ್ನುವಂಥದ್ದನ್ನು ಇನ್ನೊಂದಷ್ಟು ನಮ್ಮ ವೀಕ್ಷಕರಿಗೆ ನೀವು ಹೇಳ್ತೀರಿ ಅಂತ ಭಾವಿಸ್ತಾ ಇವತ್ತಿಗೆ ಈ ಒಂದು ಸಂವಾದ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ನಿಮಗೆ ಅತ್ಯಂತ ಧನ್ಯವಾದಗಳು. ನಮಸ್ಕಾರ ಪ್ರೇಮ್ ಶೇಖರ್. ನಮಸ್ತೆ ಸರ್.